ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಗೆ ನಾನು ನಿಮ್ಗೆ ಎಲ್ರಿಗೂ ಒಂದು ಒಳ್ಳೆ ಮನೆ ಮದ್ದನ್ನ ತೋರಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಸೊ ಈ ಮನೆ ಮದ್ದಿಂದ ನಿಮ್ಗೆ ಏನೇನೆಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ, ಮೇಯ್ನ್ ಆಗಿ ಇದು ಫಸ್ಟ್ ಶುಗರ್ಗೆ ತುಂಬಾ ಒಳ್ಳೇದು. ಶುಗರಿಗೆ ಇದು ಒಂಥರ ರಾಮಬಾಣ ಅಂತಾನೆ ಹೇಳ್ಬೋದು ನಾನು ಮಾಡ್ತಿರೋ ಮನೆ ಮದ್ದು. ಅಂಡ್ ಹೇರ್ ಫಾಲ್ ಆಗೋರ್ಗೆ, ಹೇರ್ ಗ್ರೋತ್ ಇಲ್ಲ ಅನ್ನೋರ್ಗೆ, ಅವರಿಗೂ ಸಹ ಈ ಮನೆ ಮದ್ದು ತುಂಬಾನೇ ಹೆಲ್ಪ್ಫುಲ್ ಆಗಿ ಇರುತ್ತೆ. ಅಂಡ್ ಇನ್ನೊಂದು ಏನು ಅಂದ್ರೆ, ಇದರಿಂದ ನಿಮ್ಗೆ ಇಮ್ಯುನಿಟಿ ಬೂಸ್ಟಿಂಗ್ ತುಂಬಾ ಚೆನ್ನಾಗೆ ಮಾಡ್ಕೊಡುತ್ತೆ. ಸೊ ದಿನ ನೀವು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಇದನ್ನ ತಗೊಂಡ್ರೆ ತುಂಬಾನೇ ಒಳ್ಳೇದು. ಇನ್ ಕೇಸ್ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೊಳಕ್ ಆಗ್ಲಿಲ್ಲ ಅಂದ್ರೆ, ಈಗ ಮಧ್ಯಾಹ್ನದ ಹೊತ್ತು ಊಟಕ್ಕೆ ಮುಂಚೆ ಸ್ವಲ್ಪ ಒಂದ್ ಅರ್ಧ ಗಂಟೆ ಮುಂಚೆ ತಗೊಂಡು ಆಮೇಲೆ ಊಟ ಮಾಡಿದ್ರು ಸಹ ನಿಮ್ಗೆ ಡೈಜೆಸ್ಟಿವ್ ಸಿಸ್ಟಮ್ ಸಹ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇವತ್ ನಾನ್ ಮಾಡ್ತಿರೋ ಮನೆ ಮದ್ದು ಏನು ಅಂದ್ರೆ, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಈಗ ಇದನ್ನ ಮಾಡೋದು ಹೇಗೆ, ಇದಕ್ಕೆ ಏನೇನೆಲ್ಲ. ಸೊ ಈಗ ನಾನಿಲ್ಲಿ 3ರಿಂದ 4 ಬೆಟ್ಟದ ನೆಲ್ಲಿಕಾಯಿನ ತಗೊಂಡು ಸಣ್ಣ ಸಣ್ಣದಾಗಿ ಹಚ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡಿದೀನಿ. ಸೊ ಈಗ ನಾವ್ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಸೊ ಈಗ ನಾನು ಆಗ್ಲೇ ಹೇಳ್ದಂಗೆ ನಮ್ಗೆ ಬೆಟ್ಟದ ನೆಲ್ಲಿಕಾಯಿ ತುಂಬಾ ಕಹಿ ಇರುತ್ತೆ. ಸೊ ಆ ಕಹಿನ ಹೋಗ್ಲಾಡ್ಸೋದಕ್ಕೆ ಅಂತ ಅದ್ರ ಜೊತೆಗೆ ನಾವು ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ. ಮತ್ತೆ 1/4 ಟೀ ಸ್ಪೂನ್ ಅಷ್ಟು ಈಗ ಮೆಣಸು ಹಾಕೊಳ್ಳೋಣ. ಮತ್ತೆ 5ರಿಂದ 6 ಎಲೆ ಆಗೋಷ್ಟು ಕರ್ಬೇವನ್ನ ಹಾಕೊಳ್ಳೋಣ. ಸೊ ಈಗ ಇದನ್ನೆಲ್ಲಾನು ಸ್ವಲ್ಪ ನೀರ್ ಹಾಕೊಂಡು ಫುಲ್ ತರಿಯಾಗೆ ರುಬ್ಕೊಳ್ಳೋಣ. ಸೊ ಜೀರಿಗೆ ಏನಕ್ಕೆ ಒಳ್ಳೇದು ಅಂದ್ರೆ, ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ನ ಕಮ್ಮಿ ಮಾಡುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಗೆ ಅದು ಒಳ್ಳೆ ರಾಮಬಾಣ ಆಗಿ ಕೆಲಸ ಮಾಡುತ್ತೆ. ಸೊ ಜೀರಿಗೆ ಹಾಕೊಂಡಿದೀನಿ. ಮೆಣಸು ಏನಕ್ಕೆ ಅಂದ್ರೆ, ಈಗ ಮೆಣಸು ಗಂಟ್ಲು ನೋವು, ಗಂಟ್ಲುರಿ ಆ ತರ ಪ್ರಾಬ್ಲಮ್ಸ್ ಇದ್ರೆ ಅದನ್ನು ಸಹ ಕಮ್ಮಿ ಮಾಡುತ್ತೆ. ಕರ್ಬೇವು ಆಬ್ಸಿಟ್ಲಿ ಎಲ್ರಿಗೂ ಗೊತ್ತಿರೋ ಹಂಗೆ ಹೇರ್ ಫಾಲ್, ಹೇರ್ ಗ್ರೋತಿಗೆ ಅದು ತುಂಬಾನೇ ಹೆಲ್ಪ್ಫುಲ್ ಆಗಿ ಇರುತ್ತೆ. ಸೊ ನೀವು ನೋಡ್ತಿದ್ದೀರಾ ಅನ್ಸುತ್ತೆ, ಈ ತರ ಸ್ಪೂನಲ್ಲಿ ಜಾರಲ್ಲಿ ನಾವೇನ್ ರುಬ್ಬಿರೋ ಇದನ್ನ ಹಾಕೊಂಡಿದೀವಿ, ಅದನ್ನ ಜ್ಯೂಸ್ನ ನೀಟಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ಜ್ಯೂಸ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾಗಿದೆ. ಸೊ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಹಾಕೊಳ್ಳೋಣ. ಈಗ ನೀವು ಇದನ್ನ ಪ್ರತಿನಿತ್ಯನೂ ಸೇವಿಸ್ತಾ ಬಂದ್ರೆ ನಿಮ್ಗೆ ನಿಮ್ ಬಾಡಿಯ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ನಿಮ್ ಬಾಡಿಯಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಿದೆ, ಏನೆಲ್ಲ ಬೆನಿಫಿಟ್ ಸಿಗ್ತಿದೆ ಅನ್ನೋದನ್ನ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೂಪರ್ ಆಗುತ್ತೆ ಜ್ಯೂಸು. ಸೊ ನಾನು ತೋರಿಸಿರೋ ಐಟಮ್ಸ್ ಎಲ್ಲಾನು ಹಾಕೊಂಡು ನೀವು ಮಾಡಿ ಇದನ್ನ ಕುಡಿದು ಹೆಂಗಿತ್ತು ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತೀರಿ ನನಗೆ.